ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿಗಳು ಈ ಒಂದು ವಿಷಯದಲ್ಲಿ ಹಿಂದಿನ ತರಗತಿಯಲ್ಲಿ ನಾನು ಕ್ಲಾಸ್ ಮಾಡಿದ್ದೀನಿ. ಆ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂತಹ MCQ ಅನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ. ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ರಿಂದ ಏನು 10th ಗಂಟೆ ಬರುತ್ತೋ ಅದು ಕೂಡ ಫುಲ್ಲು ಮುಗಿಸಿದ್ದೆ ನಾನು ಥಿಯರಿ ಅಂದರೆ ತಾತ್ವಿಕ ವಿಭಾಗದ್ದು. ಇವಾಗ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ ತಾತ್ವಿಕ ವಿಭಾಗದ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು 6th ಸ್ಟ್ಯಾಂಡರ್ಡ್ ಫಸ್ಟ್ ಪಾರ್ಟ್ 1 ಮುಗಿದಿದೆ. ಇವಾಗ ಪಾರ್ಟ್ 2 ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸರಿ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಗಂಟ ತಾತ್ವಿಕ ವಿಭಾಗದೆಲ್ಲ ಮುಗಿಸಿದೆ. ಅದ್ರ ಜೊತೆಗೆ ತಾತ್ವಿಕ ವಿಭಾಗದ ಜೊತೆಗೆ ಪ್ರಾಯೋಗಿಕನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ಅಲ್ಲಿ ಸ್ಕಿಲ್ಲು ಅದೆಲ್ಲ ಕೇಳುವ ಸಲುವಾಗಿ ಅದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಥ ತರಗತಿ ಯಾರು ನೋಡ್ಕೊಂಡಿಲ್ವೋ ಆ ಒಂದು ತರಗತಿ ನೋಡಿಕೊಂಡು ಆಮೇಲೆ ಈ MCQ ತರಗತಿಗೆ ಅಟೆಂಡ್ ಆಗಿದರೆ ನಿಮಗೆ ವಿಷಯ ಈಸಿ ಆಗುತ್ತೆ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಕರ್ನಾಟಕ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುವಂತಹ ಪ್ರಶಸ್ತಿ ಯಾವುದು ಅಂದರೆ ಏಕಲವ್ಯ ಪ್ರಶಸ್ತಿ. ಇದು ಕರ್ನಾಟಕ ಸರ್ಕಾರ ನೀಡ್ತೈತೆ. ಯಾರಿಗೆ? ಕ್ರೀಡಾಪಟುಗಳಿಗೆ. ಯಾವುದಾದ್ರು ಕರ್ನಾಟಕ ಸರ್ಕಾರ ನೀಡೋದು ಏಕಲವ್ಯ ಪ್ರಶಸ್ತಿ. ಹಾಗೆ ಭಾರತ ಸರ್ಕಾರ ನೀಡ್ತೈತೆ. ಆ ಪ್ರಶಸ್ತಿ ಯಾವುದಂದರೆ ಅದು ಅರ್ಜುನ್ ಪ್ರಶಸ್ತಿ. ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಕರ್ನಾಟಕದಲ್ಲಿ ನೀಡಿದ್ರೆ ಅದು ಭಾರತದಲ್ಲಿ ನೀಡ್ತಾರೆ. ಏಕಲವ್ಯ ಪ್ರಶಸ್ತಿ ಪ್ರಾರಂಭಿಸಿದ ವರ್ಷ ಯಾವುದು ಅಂಥೇಳಿ ಕೇಳಿದರೆ ಇಲ್ಲಿ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಕೇಳಿದರೆ 1993. ಆದರೆ 2007ರಲ್ಲಿ ಏನು ಮಾಡ್ತಾಯಿದ್ದಾರೆ, ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ 1993 ಅಂತ ಹಾಕಬೇಕು. 2007ರಿಂದ ಪ್ರತಿ ವರ್ಷ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಒಂದು ಪ್ರಶಸ್ತಿ 2007ರಿಂದ ಇಲ್ಲಿ ಗಂಟ ನೀಡ್ತಾ ಬರ್ತಾಯಿದ್ದಾರೆ. ಏಕಲವ್ಯ ಪ್ರಶಸ್ತಿ ಸಮಾರಂಭ ಯಾವಾಗ ಮಾಡ್ತಾರೆ? ಏಕಲವ್ಯ ಪ್ರಶಸ್ತಿ ಕೊಡೋದು ಯಾವಾಗ ಏರ್ಪಾಡು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಲ್ಲ, ಆ ಒಂದು ಕ್ರೀಡಾ ದಿನಾಚರಣೆ ದಿನ ಏನು ಮಾಡ್ತಾರೆ ಅಂದರೆ ಈ ಒಂದು ಏಕಲವ್ಯ ಪ್ರಶಸ್ತಿ ನೀಡ್ತಾರೆ. ಹಾಗಾದರೆ ಕ್ರೀಡಾ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಆಗಸ್ಟ್ 29ರಂದು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಏನಾಗಿರ್ತದೆ ಜನನ ದಿನಾಂಕವಾಗಿರ್ತದೆ. ಆ ದಿನ ಏನು ಮಾಡ್ತಾರೆ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತಾರೆ. ಇವಾಗ ರಾಷ್ಟ್ರೀಯ ಈ ಕ್ರೀಡಾ ದಿನಾಚರಣೆ ಏನಿದೆಯಲ್ಲ, ಮೇಜರ್ ಧ್ಯಾನ್ ಚಂದ್ ಅವರ ದಿನಾಚರಣೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂಥೇಳಿ ಅವಾಗ ಕೊಡ್ತಿದ್ರು. ಅದ್ರ ಹೆಸರಿಗೆ ಏನು ಮಾಡಿದ್ದಾರೆ, ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂಥೇಳಿ ಅದು ಏನು ಮಾಡಿದ್ದಾರೆ, ಮರುನಾಮಕರಣ ಮಾಡಿದರೆ ಅದನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೋಬೇಕು. ಏಕಲವ್ಯ ಪ್ರಶಸ್ತಿಯ ಗೌರವಧನ ಎಷ್ಟು ಹಾಗಾದರೆ ಅಂತಂದರೆ ಮುಂಚೆ ಏನು ಮಾಡ್ತಿದ್ರು, 2 ಲಕ್ಷ ಕೊಡ್ತಾಯಿದ್ರು. ಈಗ ಪ್ರೆಸೆಂಟ್ ಎಷ್ಟು ಕೊಡ್ತಾರೆ ಏಕಲವ್ಯ ಪ್ರಶಸ್ತಿ ಅಂದರೆ 5 ಲಕ್ಷ ಕೊಡ್ತಾರೆ. 2007ರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದಂಥ ಕ್ರೀಡಾಪಟು ಯಾರು ಹಾಗಾದರೆ ಅಂತಂದರೆ ಎಲ್ ಮಂಜುಳಾ. ಇವ್ರು ಏನು ಮಾಡ್ತಾರೆ, 2007ರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಏನು ಮಾಡ್ತಾರೆ, ಏಕಲವ್ಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ನೆಟ್ ಬಾಲ್ ಆಟದಲ್ಲಿ 2007ರಲ್ಲಿ ಇವರು ಪಡ್ಕೊಂಡಿದ್ರೆ 2008ರಲ್ಲಿ ನೆಟ್ ಬಾಲ್ ಆಟದಲ್ಲಿ ಏಕಲವ್ಯ ಪ್ರಶಸ್ತಿ ಯಾರು ಪಡ್ಕೊಳ್ತಾರೆ ಅಂದರೆ BR ಪ್ರಮೀಳಾ ಅವರು ಪಡ್ಕೊಳ್ತಾರೆ. ರಾಬಿನ್ ಉತ್ತಪ್ಪ ಕ್ರಿಕೆಟ್ನಲ್ಲಿ ಏಕಲವ್ಯ ಪ್ರಶಸ್ತಿ ಯಾವಾಗ ಪಡ್ಕೊಂಡ್ರು ಅಂದರೆ 2010ರಲ್ಲಿ ರಾಬಿನ್ ಉತ್ತಪ್ಪ ಅವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತಾರೆ. ಯಾವ ಒಂದು ಕ್ರೀಡೆಯಲ್ಲಿ ಅಂದರೆ ಕ್ರಿಕೆಟ್. 2011ರಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದ ಮಮತಾ ಪೂಜಾರಿ ಆಡಿದಂತಹ ಆಟ ಯಾವುದು ಅಂದರೆ ಅದು ಕಬಡ್ಡಿ. ನೋಡಿರಿ, 2007ರಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ಕಂಟಿನ್ಯೂ ಆಗಿ ಏನು ಮಾಡ್ತಾಯಿದ್ದಾರೆ, 2007, 8, 9 ಒಂದೇ ಇಲ್ಲ 10, 11 ನೆನ್ಪಿಟ್ಕೋಬೇಕು ಇವೆಲ್ಲ. ಭಾರತ ಸರ್ಕಾರ ನೀಡುವ 4ನೇ ಪ್ರಶಸ್ತಿ ಯಾವುದು ಅಂದರೆ ಅದು ಪದ್ಮಶ್ರೀ. ನಾಗರಿಕ ಪ್ರಶಸ್ತಿಗಳಂತ ಬರ್ತವೆ, 4 ಇಂಪಾರ್ಟೆಂಟ್ ಆಗಿರ್ತವೆ. ಫಸ್ಟ್ನೇದೇನು ಭಾರತ ರತ್ನ ಅಂತೇಳಿ ಕೊಡ್ತಾರೆ. 2ನೇದು ಪದ್ಮ ವಿಭೂಷಣ ಕೊಡ್ತಾರೆ. 3ನೇದು ಬಂದುಬಿಟ್ಟು ಪದ್ಮಭೂಷಣ. 3ನೇದೇನು ಕೊಡ್ತಾರೆ, ಪದ್ಮಭೂಷಣ ಕೊಡ್ತಾರೆ. 4ನೇದೇನು ಮಾಡ್ತಾರೆ, ಪದ್ಮಶ್ರೀ ಕೊಡ್ತಾರೆ. ಇವು 4 ನಾಗರಿಕ ಪ್ರಶಸ್ತಿ ಅಂತೇಳಿ ನಾವು ಕರಿತೀವಿ. ಇವು 4 ಪ್ರಶಸ್ತಿ ಕೂಡ 1954ರಲ್ಲಿ ಏನಾಗ್ತವೆ, ಸ್ಟಾರ್ಟ್ ಆಗ್ತವೆ. ಭಾರತ ಸರ್ಕಾರದ ಇದು ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಪದ್ಮಶ್ರೀ
ಪದ್ಮಶ್ರೀ ಪಡ್ಕೊಳ್ತಾರೆ. ಅದು ಯಾವ ವರ್ಷದಲ್ಲಿ ಅವರು ಪದ್ಮಶ್ರೀ ಪಡ್ಕೊಂಡ್ರು? 4ನೇ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಯಾವ ಪಡ್ಕೊಂಡ್ರು ಅಂದರೆ 1956ರಲ್ಲಿ ಪಡ್ಕೊಳ್ತಾರೆ. ಧ್ಯಾನ್ ಚಂದ್ ಹುಟ್ಟುಹಬ್ಬವನ್ನು ಏನಂತ ಆಚರಣೆ ಮಾಡ್ತೀವಿ ಅಂತಂದರೆ ಅದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತೀವಿ. ಎಷ್ಟು ಅಂದರೆ ಇದು ಆಗಸ್ಟ್ 29. ಶ್ರೀಮತಿ ಕರ್ಣಮಲ್ಲೇಶ್ವರಿ 1999ರಲ್ಲಿ ಪಡೆದ ಪ್ರಶಸ್ತಿ ಯಾವುದು ಅಂದರೆ ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಳ್ತಾರೆ. ರಾಹುಲ್ ದ್ರಾವಿಡ್ ಪ್ರಶಸ್ತಿ ನೋಡಿರಿ, ರಾಹುಲ್ ದ್ರಾವಿಡ್ ಕೂಡ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಳ್ತಾರೆ. ಯಾವಾಗಂದರೆ ಅವರು 2004ರಲ್ಲಿ ಏನು ಮಾಡ್ತಾರೆ, ರಾಹುಲ್ ದ್ರಾವಿಡ್ ಕೂಡ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ನೋಡಿ, ಆಲ್ಮೋಸ್ಟ್ ಇವರೆಲ್ಲ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ. ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಶೂಟಿಂಗ್ನಲ್ಲಿ ಪದ್ಮಶ್ರೀ ಪಡೆದಂತಹ ವರ್ಷ ಯಾವುದು? ಅದು 2005. 2004ರಲ್ಲಿ ರಾಹುಲ್ ದ್ರಾವಿಡ್ ಪಡ್ಕೊಂಡ್ರೆ 2005ರಲ್ಲಿ ಏನು ಮಾಡ್ತಾರೆ, ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಶೂಟಿಂಗ್ನಲ್ಲಿ ಪಡ್ಕೊಳ್ತಾರೆ. 2011ರಲ್ಲಿ ಕೃಷ್ಣ ಪೂನಿಯಾ ಭಾಗವಹಿಸಿದಂಥ ಕ್ರೀಡೆ ಯಾವುದು ಅಂದರೆ ಡಿಸ್ಕಸ್ ಥ್ರೋ, ಏನಂತೀವಿ ನಾವು ಚಕ್ರ ಎಸೆತ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ. 2013ರಲ್ಲಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನೋಡಿರಿ, ಅವೆಲ್ಲ ಬೇರೆ ಬೇರೆ ಕ್ಷೇತ್ರ ಆಗಿರ್ತವೆ. ಹಾಗೆ ದೈಹಿಕ ಶಿಕ್ಷಣ ಒಂದು ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಯಾರು ಪಡ್ಕೊಂಡ್ರು ಅಂತಂದರೆ ಪ್ರಭಾಕರ ವೈದ್ಯ ಅವರು ಏನು ಮಾಡ್ತಾರೆ, 2013ರಲ್ಲಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಪದ್ಮಶ್ರೀ ಪಡ್ಕೊಳ್ತಾರೆ. ಭಾರತ ಸರ್ಕಾರ ಏನು ಮಾಡ್ತೈತೆ, ಅರ್ಜುನ್ ಪ್ರಶಸ್ತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದನ್ನು ಕೂಡ ಕ್ರೀಡಾಪಟುಗಳು ಕೊಡ್ತಾ ಇದ್ದಾರೆ ಅಂತೇಳಿ ಫಸ್ಟ್ ಕ್ವಶನಲ್ಲೇ ನಾವು ನೋಡಿದ್ದೀವಿ. ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ ಕೊಟ್ಟರೆ ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ಕೊಡ್ತೈತೆ. ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ಪ್ರಾರಂಭ ಮಾಡಿದ್ದು 1993. ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ ಪ್ರಾರಂಭಿಸಿದ್ದ ವರ್ಷ ಕೇಳಿದರೆ ಅದು 1961. ಇಲ್ಲಿ 1981 ಆಗಿದೆ, 81 ಅಲ್ಲ, ಅದು 61. ಅರ್ಜುನ್ ಪ್ರಶಸ್ತಿಗೆ ಅರ್ಜುನನ ಮೂರ್ತಿ ಮತ್ತು ಬಾಣದ ಗುರುತಿನ ಪ್ರತಿಮೆ ಇರುವಂತಹ ಯಾವ ಕೊಡ್ತಾರೆ ಅಂದರೆ ಅದು ಕಂಚಿನ ಅರ್ಜುನನ ಮೂರ್ತಿ ಮಾಡಿ ಏನು ಮಾಡ್ತಾರೆ, ಆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅರ್ಜುನ್ ಪ್ರಶಸ್ತಿಗೆ ಸರ್ಕಾರ ನೀಡುವಂಥ ಧನ ಎಷ್ಟು ಅಂದರೆ ಇದು ಇಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಎಷ್ಟಿದೆ ಅಂದರೆ 15 ಲಕ್ಷ ಇದೆ. ಇದು ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಸೇಮ್ ಪ್ರೈಸ್ ಅಂದರೆ ಅದನ್ನು 15 ಲಕ್ಷ, ಅದನ್ನು 15 ಲಕ್ಷ. 1961ರಲ್ಲಿ ಅರ್ಜುನ್ ಪ್ರಶಸ್ತಿ ಪ್ರಾರಂಭವಾಗಿದ್ದರೆ 1985ರಲ್ಲಿ ಏನಾಗುತ್ತೆ, ದ್ರೋಣಾಚಾರ್ಯ ಪ್ರಶಸ್ತಿ ಪ್ರಾರಂಭ ಆಗ್ತದೆ. 1981ರಲ್ಲಿ ಕೃಷ್ಣದಾಸ್ ಅರ್ಜುನ್ ಪ್ರಶಸ್ತಿ ತಂದುಕೊಟ್ಟ ಆಟ ಯಾವುದು? ನೋಡಿರಿ, 1981ರಲ್ಲಿ ಕೃಷ್ಣದಾಸ್ ಅರ್ಜುನ್ ಪ್ರಶಸ್ತಿ ತಂದುಕೊಟ್ಟ ಆಟ ಯಾವುದು ಅಂದರೆ ಕೃಷ್ಣದಾಸ್ ಅವರಿಗೆ ಅರ್ಜುನ್ ಪ್ರಶಸ್ತಿ ಬರ್ತದೆ. ಯಾವ ಒಂದು ಆಟಕ್ಕೆ ಬರ್ತದೆ ಅಂದರೆ ಬಿಲ್ಲುಗಾರಿಕೆ ಅಥವಾ ಅದಕ್ಕೆ ಆರ್ಚರಿ ಅಂತ ಕೂಡ ಕರಿತೀವಿ. ಅಶ್ವಿನಿ ನಾಚಪ್ಪ ಅರ್ಜುನ್ ಪ್ರಶಸ್ತಿ ಪಡ್ಕೊಳ್ತಾರೆ. ಅದು ಎಷ್ಟು ಪಡ್ಕೊಂಡ್ರು ಅಂದರೆ 1988ರಲ್ಲಿ ಏನು ಮಾಡ್ತಾರೆ, ಅರ್ಜುನ್ ಪ್ರಶಸ್ತಿ ಪಡ್ಕೊಳ್ತಾರೆ. 1996ರಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಅದು ಕಲ್ಲೆ ಗೌಡ. ಇವರೇನು ಮಾಡ್ತಾರೆ, 1996ರಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊತಾರೆ. ಅಂಜು ಬಾಬಿ ಜಾರ್ಜ್ ಅರ್ಜುನ್ ಪ್ರಶಸ್ತಿ ಪಡೆದಂತಹ ವರ್ಷ ಯಾವುದು ಅಂತಂದರೆ ಅವರೇನು ಮಾಡ್ತಾರೆ, 2002ರಲ್ಲಿ ಅಂಜು ಬಾಬಿ ಜಾರ್ಜ್ ಅವರು ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಜೋಸೆಫ್ ಅಬ್ರಾಮ್ ಅರ್ಜುನ್ ಪ್ರಶಸ್ತಿ ಯಾವಾಗ ಪಡ್ಕೊಂಡ್ರು ಅಂದರೆ 2010ರಲ್ಲಿ. ಸೈನಾ ನೆಹ್ವಾಲ್ 2009ರಲ್ಲಿ ಏನು ಮಾಡ್ತಾರೆ, ಪದ್ಮಶ್ರೀ ಪ್ರಶಸ್ತಿ ಸೈನಾ ನೆಹ್ವಾಲ್ ಪದ್ಮಶ್ರೀಯಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆದರೆ ಇವೆಲ್ಲ ಪ್ರಶಸ್ತಿಗಳು ಅವಾಗ ಪ್ರೆಸೆಂಟ್ ಇದ್ದವು. ಇವಾಗ ಪ್ರೆಸೆಂಟ್ ಪಡ್ಕೊಂಡಿದ್ದು ಕೇಳ್ತಾರೆ. ಪ್ರೆಸೆಂಟ್ ನಾವು ಅಪ್ಡೇಟ್ ಮಾಡ್ಕೋಬೇಕು. ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸು, ಒಲಿಂಪಿಕ್ಸ್ ಗೇಮ್ಸು ಇವಾಗೆಲ್ಲ ನಾವೇನು ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು ಅವೆಲ್ಲ. ಚೆಸ್ನಲ್ಲಿ 2003ರಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಕೊನೇರು ಹಂಪಿ. ಚೆಸ್ನಲ್ಲಿ ಏನು ಮಾಡ್ತಾರೆ, 2003ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಬಾಕ್ಸಿಂಗ್ನಲ್ಲಿ 2006ರಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರಂದರೆ ವಿಜೇಂದ್ರ ಕುಮಾರ್ ಅವರು. ಕೆರಮ್ನಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದ ಏಕೈಕ ಕ್ರೀಡಾಪಟು ಯಾರು ಅಂತಂದರೆ ಅದು ಎ ಮರಿಯಾ ಇರುದ್ದಯಂ.
ಇವರೇನು ಮಾಡ್ತಾರೆ, ಕೇರಮ್ನಲ್ಲಿ ಏನು ಮಾಡ್ತಾರೆ, ಅರ್ಜುನ್ ಪ್ರಶಸ್ತಿ ಪಡೆದಂಥ ಏಕೈಕ ಕ್ರೀಡಾಪಟು. ಹಾಕಿ ಆಟಗಾರ MP ಗಣೇಶ್ ಅರ್ಜುನ್ ಪ್ರಶಸ್ತಿ ಪಡೆದಂಥ ವರ್ಷ ಯಾವುದು ಅಂದರೆ 1973. 1995ರಲ್ಲಿ ಧನರಾಜ್ ಪಿಳ್ಳೆ ಅವರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಅವರಿಗೂ ಕೂಡ ಅರ್ಜುನ್ ಪ್ರಶಸ್ತಿ ಸಿಕ್ಕಿದೆ. 2005ರಲ್ಲಿ ಕಬಡ್ಡಿಯಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಅಂದರೆ BC ರಮೇಶ್. ಇವೆಲ್ಲ ಅವಾಗ ಪ್ರೆಸೆಂಟ್ ಇದ್ದೀವಿ ಅಂತ ಹೇಳಿದ್ದೀನಿ. ನಾವು ಇವಾಗಿಂದ ಅಪ್ಡೇಟ್ ಮಾಡ್ಕೊಳ್ರಿ, ಇವೇನು ನೆನ್ಪಿಟ್ಕೋಬೇಕು ಅನ್ನೋದಿಲ್ಲ, ಅದರ ಒಂದೊಂದು ನೆನ್ಪಿಟ್ಕೋಬೇಕು. 2004ರಲ್ಲಿ ಲಾನ್ ಟೆನ್ನಿಸ್ನಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಸಾನಿಯಾ ಮಿರ್ಜಾ ಅವರು. ವಾಲಿಬಾಲ್ನಲ್ಲಿ 1973ರಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಅಂದರೆ GM ರೆಡ್ಡಿ ಅವರು. ಕುಸ್ತಿಯಲ್ಲಿ 2009 ಕೊಟ್ಟಿದ್ದಾರೆ ಅವರು. ಇವಾಗ ಪ್ರೆಸೆಂಟ್ ಯಾರು ಪಡ್ಕೊಂಡಿದ್ದಾರೆ ಅವ್ರದ್ದು ಪಡ್ಕೊಳ್ಬೇಕು. ಅಂದರೆ 2009 ಆಗಿನ ಮೇಲೆ 2026 ಇದೆ ಅಲ್ಲ, ಇವಾಗ ನಮ್ದು ಏನಿದೆ ಅವ್ರದ್ದು ಅಪ್ಡೇಟ್ ಮಾಡ್ಕೋಬೇಕೆಲ್ಲ ನೀವು. ಕುಸ್ತಿಯಲ್ಲಿ 2009ರಲ್ಲಿ ಯಾರು ಅರ್ಜುನ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂದರೆ ಯೋಗೇಶ್ವರ್ ದತ್ ಅವರು. ಖೇಲ್ ರತ್ನ ಪ್ರಶಸ್ತಿ ಸ್ಥಾಪಿಸಿದಂಥ ವರ್ಷ ಯಾವುದು ಅಂದರೆ 1991-92. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತೀವಲ್ಲ, ಅದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1991-92. ಇದಕ್ಕೇನಂತೀವಿ ಇವಾಗ ಅದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಇವಾಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಅದನ್ನು ಕೂಡ ಅಪ್ಡೇಟ್ ಮಾಡ್ಕೋಬೇಕು ನಾವು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದಂತಹ ವರ್ಷ ಯಾವುದು ಅಂತಂದರೆ 2004 ಮತ್ತು 2005. ಹಾಗಾದರೆ ಇದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇವಾಗ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತೇಳಿ ಮಾಡಿರೋದು ಯಾವಾಗ ಅಂತ ಕೇಳಿದ್ರೆ 2021ರಲ್ಲಿ ಮಾಡ್ತಾರೆ. 2021 ಆಗಸ್ಟ್ 6ರಂದು ಏನು ಮಾಡ್ತಾರೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇದ್ದಿದ್ದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ಇದ್ರಲ್ಲ ಇವಾಗ ಅವರೇ ಇದ್ದಾರೆ, ಆದರೆ ಅವರಿದ್ದಾಗ ಏನಾಗುತ್ತೆ, ಇದು ನಾಮಕರಣ ಮಾಡ್ತೈತೆ. ಇವಾಗ 2002 ಮತ್ತು 2013ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತಂದರೆ ಅದು ಯೋಗೇಂದ್ರ ದತ್ತ ಪಡ್ಕೊಳ್ತಾರೆ. ಇದನ್ನೊಂದು ಕ್ವಶನ್ ಬಿಟ್ಟು ಇಲ್ಲಿ ನೋಡಿರಿ. ವೈಟ್ ಲಿಫ್ಟಿಂಗ್ನಲ್ಲಿ ಕರ್ಣಮಲ್ಲೇಶ್ವರಿ 1995-96ರಲ್ಲಿ ಪಡೆದಂಥ ಪ್ರಶಸ್ತಿ ಯಾವುದು ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ದ್ರೋಣಾಚಾರ್ಯ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1985. ಇದು ಕ್ರೀಡಾ ತರಬೇತುದಾರರಿಗೆ ಕೊಡ್ತಾರೆ. ಈ ಒಂದು ಪ್ರಶಸ್ತಿಯ ಮೊತ್ತ 15 ಲಕ್ಷ ಆಗಿರ್ತೈತೆ ಪ್ರೆಸೆಂಟಾಗಿ. ದ್ರೋಣಾಚಾರ್ಯ ಪ್ರಶಸ್ತಿ ಪಡೆಯಲು ಯಾರು ಅಂದರೆ ಕ್ರೀಡಾ ತರಬೇತಿದಾರರು. ದ್ರೋಣಾಚಾರ್ಯ ಪ್ರಶಸ್ತಿಗೆ ಏನು ಕೊಡ್ತಾರೆ ಅಂತಂದರೆ ಕಂಚಿನ ದ್ರೋಣಾಚಾರ್ಯರ ಪ್ರತಿಮೆ ಕೊಡ್ತಾರೆ. ಬಾಣ ಅಂದರೆ ಆ ಒಂದು ಮೂರ್ತಿಯಲ್ಲಿ ಏನಿರ್ತೈತೆ, ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆ ಇರ್ತೈತೆ, ಹಾಗೆ ಬಾಣದ ಗುರುತು ಕೂಡ ಇರ್ತೈತೆ. ದ್ರೋಣಾಚಾರ್ಯ ಪ್ರಶಸ್ತಿಗೆ ಗೌರವಧನ ಎಷ್ಟಿತ್ತು ಅಂತಂದರೆ ಅವಾಗ 5 ಲಕ್ಷ ಇತ್ತು, ಇವಾಗ ಎಷ್ಟಿದೆ ಅಂದರೆ 15 ಲಕ್ಷ ಇದೆ. 1985ರಲ್ಲಿ ಮೊದಲ ಬಾರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಪಡ್ಕೊಂಡವರು ಯಾರು ಅಂತಂದರೆ OM ನಂಬಿಯಾರ್. ಇವ್ರು ಏನು ಮಾಡ್ತಾರೆ, ಮೊದಲ ಬಾರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಅದು ಯಾವಾಗ ಸ್ಟಾರ್ಟ್ ಆಗಿತ್ತು ಅವಾಗೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಅವರು. 2013ರಲ್ಲಿ ಕುಸ್ತಿ ತರಬೇತಿದಾರ ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದವರು ಯಾರು ಅಂದರೆ ರಾಜಸಿಂಗ್. 2013ರಲ್ಲಿ ಏನು ಮಾಡ್ತಾರೆ, ಕುಸ್ತಿ ತರಬೇತಿದಾರರಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯವರನ್ನು ಪಡ್ಕೊಳ್ತಾರೆ. ಭಾರತ ಸರ್ಕಾರ ನೀಡುವ 3ನೇ ನಾಗರಿಕ ಪ್ರಶಸ್ತಿ ಯಾವುದು ಅಂತಂದರೆ ಅದು ಪದ್ಮಭೂಷಣ. ಫಸ್ಟ್ನೇದು ಭಾರತ ರತ್ನ, ಸೆಕೆಂಡ್ನೇದು ಪದ್ಮವಿಭೂಷಣ, 3ನೇದು ಪದ್ಮಭೂಷಣ, 4ನೇದು ಪದ್ಮಶ್ರೀ. 1956ರಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ಪದ್ಮಭೂಷಣ ಪ್ರಶಸ್ತಿ ಪಡ್ಕೊಂಡವರು ಯಾರು ಅಂತಂದರೆ ಧ್ಯಾನ್ ಚಂದ್. ಕ್ರೀಡಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಪದ್ಮಭೂಷಣ ಯಾರಿಗೆ ಸಿಕ್ತು ಅಂತಂದರೆ ಅದು ಮೇಜರ್ ಧ್ಯಾನ್ ಚಂದ್ ಅವರಿಗೆ ಸಿಕ್ಕಿರ್ತೈತೆ. 2014ರಲ್ಲಿ ಬ್ಯಾಡ್ಮಿಂಟನ್ ಆಟಗಾರ ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಪುಲೇಲ ಗೋಪಿಚಂದ್. 2014ರಲ್ಲಿ ಬ್ಯಾಡ್ಮಿಂಟನ್ ಆಟಗಾರರಾಗಿರ್ತಾರೆ ಇವರು. ಅವ್ರಿಗೆ ಯಾವ ಪ್ರಶಸ್ತಿ ಸಿಗ್ತದೆ ಅಂದರೆ ಪದ್ಮಭೂಷಣ ಪ್ರಶಸ್ತಿ ಸಿಗ್ತೈತಿ. ಯಾರವರು ಅಂದರೆ ಪುಲೇಲ ಗೋಪಿಚಂದ್ ಅವರು. ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ಪ್ರಾರಂಭ ಆಯ್ತು ಅಂದರೆ 1954. ಎಲ್ಲ ಪ್ರಶಸ್ತಿಗಳು ಅವಾಗ ಸ್ಟಾರ್ಟ್ ಆಗ್ತವೆ. ಎಲ್ಲ ಪ್ರಶಸ್ತಿಗಳಂದರೆ ನಾಗರಿಕ ಭಾರತ ಪ್ರಶಸ್ತಿಗಳು ಅವೇನು ಮಾಡ್ತೇವೆ 1954ರಲ್ಲಿ ಸ್ಟಾರ್ಟ್ ಆಗ್ತವೆ. ಭಾರತ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಪ್ರಶಸ್ತಿ ಯಾವುದಂದರೆ ಪದ್ಮವಿಭೂಷಣ. ಪದ್ಮವಿಭೂಷಣ ಪ್ರಶಸ್ತಿ ಯಾವುದು ಅಂತಂದರೆ ಏನಿರ್ತದೆ, ಅದಕ್ಕೆಂದರೆ ಪದಕ ಕೊಡ್ತಾರೆ ಮತ್ತು ಪ್ರಶಸ್ತಿ ಕೊಡ್ತಾರೆ. ಇವಕ್ಕೇನು ಯಾವುದೇ ಅಮೌಂಟು ಕೊಡಲ್ಲ ಇಲ್ಲಿ. ಪದ್ಮವಿಭೂಷಣ ಪ್ರಶಸ್ತಿ ಮೊದಲ ಬಾರಿಗೆ ಪಡೆದವರು ಯಾರಂದರೆ ಸತ್ಯಜಿ ನಾಥ್ ಬೋಸ್ ಅವರು. ಪದ್ಮವಿಭೂಷಣ ಪ್ರಶಸ್ತಿ ಏನು ಮಾಡ್ತಾರೆ ಇವರು ಮೊದಲ ಬಾರಿಗೆ ಪಡ್ಕೊಳ್ತಾರೆ.
ಕ್ರೀಡಾ ಕ್ಷೇತ್ರದಲ್ಲಿ ಮೊದಲು 2007ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡ್ಕೊಂಡವರು ಯಾರಂದರೆ ವಿಶ್ವನಾಥ್ ಆನಂದ್. ಪದ್ಮಭೂಷಣ ಪಡ್ಕೊಂಡವರು ಕೂಡ ಫಸ್ಟ್ ಇವರೇ, ಪದ್ಮವಿಭೂಷಣ ಪಡ್ಕೊಂಡವರು ಕೂಡ ಫಸ್ಟ್ ಇವರೇ. 2014ರಲ್ಲಿ ಯೋಗದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಅಯ್ಯಂಗಾರ್, BKS ಅಯ್ಯಂಗಾರ್ ಏನು ಮಾಡ್ತಾರೆ, ಯೋಗದಲ್ಲಿ ಇವರು ಪಡ್ಕೊಳ್ತಾರೆ. ಯಾವುದು ಪದ್ಮವಿಭೂಷಣ. ಎಷ್ಟರಾಗಂದರೆ 2014ರಲ್ಲಿ. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಅದು ನಾಗರಿಕ ಪ್ರಶಸ್ತಿ. ಅದು ಯಾವುದಂದರೆ ಅದು ಭಾರತ ರತ್ನ ಪ್ರಶಸ್ತಿ ಫಸ್ಟ್ ಆಗಿರ್ತೈತಿ. ಭಾರತ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳು ಸೇರಿ ನೀಡುವಂತಹ ಪ್ರಶಸ್ತಿ ಯಾವುದು ಅಂದರೆ ಅದು ಭಾರತ ರತ್ನ ಪ್ರಶಸ್ತಿ. ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡುತ್ತಿರುವುದು ಯಾವಾಗಿಂದ ಅಂದರೆ 1954ರಿಂದ. ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ಈವರೆಗೂ ಒಟ್ಟು ನೀಡಿರುವುದು ಎಷ್ಟು ಅಂದರೆ 43 ಅಂತಿದೆ. ಆದರೆ ಇವಾಗ ಪ್ರೆಸೆಂಟ್ 2026 53 ಇದೆ. ಭಾರತ ರತ್ನ ಪ್ರಶಸ್ತಿ ಮೊದಲ ಬಾರಿ ಪಡೆದವರು ಯಾರಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಭಾರತ ರತ್ನ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಪಡೆದವರು ಯಾರು ಅಂದರೆ ಸಚಿನ್ ತೆಂಡೂಲ್ಕರ್ ಅವರು 2014ರಲ್ಲಿ ಪಡ್ಕೊಳ್ತಾರೆ. ಭಾರತ ರತ್ನ ಪ್ರಶಸ್ತಿಯೊಂದಿಗೆ ನೀಡಲಾಗುವುದಿಲ್ಲ. ಏನು ನೀಡಲ್ಲ ಅವಾಗಂದರೆ ಅಲ್ಲಿ ನಗದನ್ನು ನೀಡಲ್ಲ, ಅಂದರೆ ಯಾವುದೇ ಅಮೌಂಟ್ ಇಲ್ಲಿ ನೀಡೋದಿಲ್ಲ. ಇಷ್ಟೇನಾಯಿತು ಪ್ರಶಸ್ತಿಗಳು ಅನ್ನುವಂಥ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀನಿ. ಯಾರು ಈ ಒಂದು ಪ್ರಶಸ್ತಿಗಳ ಕ್ಲಾಸ್ ನೋಡಿಲ್ವೋ ಆ ಕ್ಲಾಸ್ ನೋಡಿಕೊಂಡು ಈ ಕ್ಲಾಸ್ ಅಪ್ಡೇಟ್ ಮಾಡಿಕೊಡ್ರಿ. ಯಾಕೆಂದರೆ ಅದು ನೋಡೋದ್ರಲ್ಲಿ ಇದು ನೋಡಿದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಒಂದು ಸ್ವಲ್ಪ ಥಿಯರಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ MCQ ಏನಾದರೂ ಬಿಡಿಸಿದರೆ ನಮಗೆ ಈ ಟಾಪಿಕ್ಗಳು ಈಸಿ ಆಗ್ತವೆ. ಇಷ್ಟು ಪ್ರಶಸ್ತಿಗಳ ಮೇಲೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ನಿಮಗಿನ್ನೂ ಎಲ್ಲಾದರೂ ಸಿಕ್ಕಿದರೆ ಅಪ್ಡೇಟ್ ಮಾಡಿಕೊಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.